ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಯಿತು ಬಂಡಾಯದ ಬೆಂಕಿ. ಆಪರೇಷನ್ ಕಮಲ ಅಲ್ಲ, ಇದು ಕಮಲದೊಳಗಿನ ಆಪರೇಷನ್. ನೋಡಿ, ಇದು ಆಪರೇಷನ್ ಕಮಲ ಅಲ್ಲ, ಕಮಲದಲ್ಲಿ ಉಂಟಾಗ್ತಿರುವಂತಹ ಆಪರೇಷನ್. ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಿರುವಂತಹ ಸುದ್ದಿ ಇದು. ಬಂಡಾಯದ ಬೆಂಕಿ ಕೊತ ಕೊತ ಕುದಿತಾ ಇದೆ. ಬಿಜೆಪಿಯಲ್ಲಿ ಶ್ರೀರಾಮುಲು ರೆಡ್ಡಿ ಸಮರಕ್ಕೆ ಇದೀಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ರೆಬಲ್ ಲೀಡರ್ ಶ್ರೀರಾಮುಲುಗೆ ಬಂತು ರಾಜ್ಯಾಧ್ಯಕ್ಷನ ಆಫರ್. ರಾಮುಲು ಸೆಳೆಯಲು ಬಿಜೆಪಿಯಲ್ಲಿನ ಮತ್ತೊಂದು ಬಣ ಆಕ್ಟಿವ್ ಆಗಿ ಬಹಳ ಯತ್ನ ನಡೆಸ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈಗಾಗಲೇ ಮುನಿಸಿಕೊಂಡಿದ್ದಾರೆ ಶ್ರೀರಾಮುಲು. ರಾಮುಲು ಸೆಳೆಯಲು ಶಾಸಕ ಯತ್ನಾಳ್ ಮತ್ತು ಟೀಮ್ ಸರ್ಕಸ್ ಮಾಡ್ತಾ ಇದೆ. ಯತ್ನಾಳ್ ಬಣ ಸೇರಿದ್ರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನೀನೇ. ನೋಡಿ, ಯತ್ನಾಳು, ರಮೇಶ್ ಜಾರಕಿಹೊಳಿ ಸೇರಿ ಹಲವರು ರಾಮುಲು ಅವರು ಕರೆ ಮಾಡಿದಾರಂತೆ. ನಮ್ಮ ಟೀಮಿಗೆ ಬಂದ್ಬಿಡ್ರಿ, ವಿಜೇಂದ್ರ ವಿರುದ್ಧ ತೊಡೆ ತಟ್ಟಣ, ನಾವು ತೊಡೆ ತಟ್ಟಿದ್ದೇವೆ, ನೀವು ಸೇರ್ಪಡೆ ಆಗಿಬಿಡಿ, ಮತ್ತಷ್ಟು ನಮ್ಮ ಕೈ ಬಲ ಆಗುತ್ತೆ, ಆನೆ ಬಲ ಬಂದ್ಬಿಡುತ್ತೆ, ನೀವು ಬಂದ್ಬಿಟ್ರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಕಬ್ಜಾ ನಮ್ಮದೇ ಬಿ ಜೆ ಪಿದು ಅಂತ. ರಮೇಶ್ ಜಾರಕಿಹೊಳಿ ಆಲ್ರೆಡಿ ಎಸ್ ಟಿ ಸಮುದಾಯದ ನಾಯಕರಲ್ಲಿದ್ದಾರೆ, ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ. ನೀವು ಬಂದುಬಿಡಿ, ಎಲ್ಲ ನಮ್ಮ ಪರವಾಗಿ ಆಗ್ಬಿಡುತ್ತೆ, ನಾವು ಪಾಠ ಕಳ್ಸೋಣ ಅವ್ರಿಗೆ ಅಂಥೇಳಿ ಯತ್ನಾಳು ಮತ್ತು ರಮೇಶ್ ಜಾರಕಿಹೊಳಿ ಕರೆ ಮಾಡಿದ್ದಾರಂತೆ ಶ್ರೀರಾಮುಲುಗೆ. ಯಾಕೆಂದರೆ ಇವರು ಒಂದೇ ಕಲ್ಲಲ್ಲೇ ಎರಡು ಹಕ್ಕಿ ಹೊಡೆಯುವಂಥ ಪ್ರಯತ್ನ ಇವ್ರದ್ದು. ಅಂದರೆ ವಿಜೇಂದ್ರ ಅವರನ್ನು ಕೂಡ ಇಲ್ಲಿ ಮಣಿಸ್ಬೇಕು, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ನಮ್ಮ ಕಡೆದವರು ಅಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು, ನಮ್ಮ ಹಿಡಿತ ಇನ್ನು ಮುಂದೆ ಬಿ ಜೆ ಪಿಲಿ ಬರಬೇಕು ಅಂತ. ಹಾಗಾಗಿನೇ ಶ್ರೀರಾಮುಲು ಅವರು ಇದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಅವರು ಕಾದು ನೋಡುವಂಥ ತಂತ್ರಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ಗಂತೂ ಅವ್ರು ಹೋಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಇಲ್ಲಿ ಬಂಡಾಯ ಆಲ್ರೆಡಿ ವಿಜೇಂದ್ರ ವಿರುದ್ಧ ಸಾರಿದ್ದಾರೆ ಅವರು. ಈಗ ಯತ್ನಾಳ್ ಬಣಕ್ಕೆ ಸೇರ್ಪಡೆ ಆದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯತ್ನಾಳ್ ಟೀಮ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಹೈಕಮಾಂಡ್ ಕೂಡ ನಡುಗೆ ಹೋಗ್ಬೋದು. ಈ ಬೆಳವಣಿಗೆ ಏನಾದರೂ ಆದರೆ ರಾಜ್ಯಾಧ್ಯಕ್ಷದ ಸ್ಥಾನದ ಆಫರನ್ನು ಶ್ರೀರಾಮುಲು ಅವರಿಗೆ ಕೊಡಲಾಗಿದೆ ಅಂತೆ. ಯತ್ನಾಳ್ ಹೇಳ್ತಿದ್ರು, ಕೋರ್ ಕಮಿಟಿಯಲ್ಲಿ ಸಭೆ ಆಗಬೇಕು ನಮ್ಮದು ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ಅಂತ. ಈಗ ಚುನಾವಣೆ ನಡೆದಿದ್ದೇ ಆದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರಂತರೂ ಕೂಡ ಅಲ್ಲಿ ಫಿಕ್ಸು ಸ್ಪರ್ಧೆ ಮಾಡುವಂಥದ್ದು. ಯತ್ನಾಳ್ ಟೀಮ್ನಿಂದಲೂ ಕೂಡ ಒಬ್ಬರನ್ನ ಹಾಕಬೇಕಾಗತ್ತೆ. ಯತ್ನಾಳ್ ಕೂಡ ಅವ್ರು ಹೇಳಿದರು, ನಾನೇ ನಿಲ್ತೀನಿ, ನಿಶ್ಚಿತ, ಖಚಿತ, ಉಚಿತ ಅಂಥೇಳಿ. ಬಟ್ ಈಗ ರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸ್ಬಿಟ್ರೆ ನಮ್ಮ ಕೆಲಸ ಕೂಡ ಬಹಳ ಈಸಿ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ಕಮಲದೊಳಗಿನ ಕಿಚ್ಚು ನೋಡ್ತಾ ಇದ್ದೀವಿ, ಹೊತ್ತಿ ಉರಿತಾ ಇದೆ. ಅದರಲ್ಲೂ ಶ್ರೀರಾಮುಲು ಅವರ ಅಸಮಾಧಾನವನ್ನು ರೆಬಲ್ ನಾಯಕರು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗಬಹುದು? ಶ್ರೀರಾಮುಲು ಅವರು ಈಗ ವಿಜೇಂದ್ರ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಈ ಬಣ ಸೇರ್ಪಡೆ ಆಗುವಂಥ ಸಾಧ್ಯತೆಗಳಿದೆಯಾ ಅಂತ? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಇಷ್ಟು ದಿನ ಆಪರೇಷನ್ ಕಮಲ ಅಂತ ಏನ್ ಕೇಳ್ತಾ ಇದೀವೋ ಅದೇ ರೀತಿಯಾಗಿ ಕಮಲದೊಳಗೆ ಮತ್ತೆ ಒಂದು ಆಪರೇಷನ್ ಎನ್ನುವಂತ ಹೊಸ ಆಪರೇಷನ್ ಶುರು ಆಗಿದೆ ಅಂತ ಹೇಳ್ಬೋದು. ಬಿಜೆಪಿಯಲ್ಲಿ ಇರುವಂತಹ ಏನು ಮಾಜಿ ಸಚಿವರಾಗಿರುವಂತಹ ರಾಮುಲು ಅವರಿಗೆ ಆಪರೇಷನ್ಗೆ ಇನ್ನೊಂದು ಬಣದ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಅದೇ ರೀತಿಯಾಗಿ ಆ ರಾಜ್ಯಾಧ್ಯಕ್ಷ ಆಗಿರುವಂತಹ ಈಗ ಏನೋ BY ವಿಜೇಂದ್ರ ಅವರು ಇದ್ದಾರೆ, ಅವರ ವಿರುದ್ಧ ಕೂಡ ಮುನಿಸ್ಕೊಂಡಿದ್ದಾರೆ. ಅವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೆದಿರುವಂತಹ ಸಂದರ್ಭದಲ್ಲಿ ಅಷ್ಟೆಲ್ಲ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ರಾಮುಲು ಅವರನ್ನು ಬೈತಾ ಇದ್ರು ಸಹ ಅಲ್ಲಿ ವಿಜೇಂದ್ರ ಅವರು ಕೂಡ ನನ್ನ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳಿ ಅವರ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಯಾಕಂದ್ರೆ ರಾಮುಲು ಅವರು ಕೂಡ ಸಾಕಷ್ಟು ಸಂಡೂರು ಉಪಚುನಾವಣೆ ನಡೀತು, ಉಪಚುನಾವಣೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೆ, ನನ್ನ ಕೆಲಸಗಳನ್ನ ವಿಜೇಂದ್ರ ಅವರು ಸಹ ನೋಡಿದ್ರು ಸಹ ನನ್ನ ಬಗ್ಗೆ ಒಂದೇ ಒಂದು ಮಾತು ಕೂಡ ಅಲ್ಲಿ ಮಾತನಾಡಿಲ್ಲ, ಸಭೆಯಿಂದ ನನ್ಗೆ ಎದ್ದು ಬರುವಂತ ಪರಿಸ್ಥಿತಿ ಕೂಡ ಇತ್ತು ಅನ್ನೋಂತ ಮಾತನ್ನ ಕೂಡ ಹೇಳಿ ಅವರ ವಿರುದ್ಧವಾಗಿ ಸ್ವಲ್ಪ ಅಸಮಾಧಾನ ಕೂಡ ಹೊರ ಹಾಕಿದ್ರು. ಅದರ ಜೊತೆಗೆ ಯತ್ನಾಳ್ ಟೀಮ್ ಕೂಡ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ ರಾಮುಲು ಅವ್ರನ್ನ ಕೇಳಲು. ಯಾಕಂದ್ರೆ ಯತ್ನಾಳ್ ಅವರ ಒಂದು ಟೀಮ್ ಕೂಡ ರೆಡಿ ಆಗಿದ್ದು, ಆ ಟೀಮ್ ನಲ್ಲಿ
ರಮೇಶ್ ಜಾರಕಿಹೊಳಿ ಇದ್ದಾರೆ, ಅನೇಕ ಪ್ರಮುಖ ಮುಖಂಡರು ಕೂಡ ಇರುವಂತದ್ದು. ಅವರೆಲ್ಲರೂ ಸೇರಿಕೊಂಡು ಈಗ ರಾಮುಲು ಅವರ ನೇರ ಸಂಪರ್ಕದಲ್ಲಿ ಕೂಡ ಇರುವಂತದ್ದು. ನಿರಂತರವಾಗಿ ಏನು ಯತ್ನಾಳ್ ಅವರು ರಾಮುಲು ಅವ್ರನ್ನ ಮಾತುಕತೆ ಮಾಡೋದಾಗಿರ್ಬೋದು, ಈಗಾಗಲೇ ಮಾತನಾಡ್ತಾ ಇದ್ರೆ ಮುಂದಿನ ಬರೋ ದಿನಗಳಲ್ಲಿ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನೀನೇ ಆಗ್ತೀರಾ ಅಂತ ಹೇಳ್ಬಿಟ್ಟು ರಾಮುಲು ಅವರಿಗೆ ಒಂದು ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಅದೇ ರೀತಿಯಾಗಿ ಏನು ರಾಮುಲು ಅವರು ಮತ್ತೊಂದು ಬಣಕ್ಕೆ ಹೋಗದೆ ಇರೋದಾಗಿರ್ಬೋದು, ಯಾವುದೇ ರೀತಿಯಾಗಿ ನಾನು ಪಕ್ಷವನ್ನ ಬಿಡಲ್ಲ ಅನ್ನುವಂಥ ಮಾತನ್ನ ಮಾಧ್ಯಮದವರೊಂದಿಗೆ ಮಾತ್ರ ಮೊನ್ನೆ ಮಾತನಾಡಿದಾಗ ತಟಸ್ಥವಾಗಿದ್ದೀನಿ ಅಂತ ಹೇಳಿ ಮಾತನಾಡಿದ್ದಾರೆ. ಆದ್ರೆ ನಿರಂತರವಾಗಿ ಸಂಪರ್ಕದಲ್ಲಿ ಟೀಮ್ಗಳು ಮತ್ತು ಏನು ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಸೇರಿ ಅನೇಕರು ರಾಮುಲುಗೆ ಫೋನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಅವತ್ತಾಗಿರುವಂತ ಏನ್ ಮುಜುಗರ ಏನಿದೆ, ಆ ಮುಜುಗರದಿಂದ ನೀವು ನಮ್ಮೊಟ್ಟಿಗೆ ಬೆಂಬಲಕ್ಕೆ ಬನ್ನಿ, ವಿಜೇಂದ್ರ ಮೇಲೆ ಮುನಿಸ್ಕೊಂಡಿರೋದಕ್ಕೆ ಒಂದು ಶಮನ ಮಾಡೋಣ ಅನ್ನುವಂತ ಕರೆಗಳು ಕೂಡ ಬರ್ತಾ ಇದೆ ಅಂತ ತಿಳಿದು ಬಂದಿದೆ. ಆದ್ರೆ ಈಗ ಸದ್ಯ ರಾಮುಲು ಅವರು ನಾವು ಯಾವುದೇ ರೀತಿಯಾಗಿ ಬೇರೆ ಕಡೆ ಹೋಗೋದಿಲ್ಲ ಅನ್ನುವಂತ ಮಾತನ್ನ ಕೂಡ ತಟಸ್ಥರಾಗಿರುವುದು. ಮುಂಬರುವ ದಿನಗಳಲ್ಲಿ ಅವರ ರಾಜಕೀಯ ಚಲನವಲನ ಹೇಗಿರುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ ಪ್ರಭು. ಅಂದ್ರೆ ಸಿದ್ದು, ಈಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಒಂದು ಪ್ರಯತ್ನ, ಅಂದರೆ ತಮ್ಮ ಒಂದು ಜಿದ್ದೇನಿದೆ ವಿಜೇಂದ್ರ ವಿರುದ್ಧ, ಅವರು ರಾಜ್ಯಾಧ್ಯಕ್ಷ ಪಟ್ಟದಿಂದ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋದು ಅದೊಂದು, ಮತ್ತು ಅವರಾಗೆ ಪಕ್ಷ ಸೋಲಿಸಿ ತಮ್ಮವರೇ ಯಾರಾದರೂ ಒಬ್ಬರು ಅಧ್ಯಕ್ಷರಾಗಬೇಕು ಅನ್ನೋದು. ಹಾಗಾಗಿ ಶ್ರೀರಾಮುಲು ಅವರ ಜನಪ್ರಿಯತೆಯನ್ನು ಇಲ್ಲಿ ಆಧಾರವಾಗಿಟ್ಕೊಂಡು ಆ ರೀತಿ ಪ್ರಯತ್ನಗಳು ನಡೀತಾ ಇದೆಯಾ? ಅದರ ಜೊತೆಗೆ ಕಂಪ್ಲೀಟಾಗಿ ಉತ್ತರ ಕರ್ನಾಟಕ ಭಾಗವನ್ನು ಕಬ್ಜಾ ಮಾಡಿಕೊಳ್ಬೇಕು, ತಮ್ಮ ಹಿಡಿತ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನುವಂಥ ಒಂದು ಸಂದೇಶ ಕೊಡ್ತಾ ಇದೆ ಅಂತ ಟೀಮು. ಖಂಡಿತವಾಗ್ಲೂ ಪ್ರಭು, ಯತ್ನಾಳ್ ಅವರು ಟೀಮ್ ಮೊಟ್ಟ ಮೊದಲಿಗೆ ವಿಜಯಪುರದಿಂದ ಒಂದು ವಕಫ್ ವಿರುದ್ಧವಾಗಿ ಪ್ರಾರಂಭವಾದಂತ ಏನು ಟೀಮ್ ಜೋಡಣೆ ಆಗುತ್ತೋ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮತ್ತು ಪ್ರತಿ ಬಾರಿ ಕೂಡ ಯತ್ನಾಳ್ ಅವರು ಹೇಳ್ತಾನೆ ಬಂದಿರುವಂತದ್ದು ಬಿಜೆಪಿ ಒಂದು ಶಿಸ್ತಿನ ಪಕ್ಷ. ಇನ್ನು ಈ ಶಿಸ್ತಿನ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಯಾಕೆ, ಇರೋಬ್ಬರು ಅವ್ರು ಮಾಜಿ ಸಿಎಂ ಆಗಿರುವಂತ ಯಡಿಯೂರಪ್ಪನವ್ರು ಹಿಡಿದು ಎಲ್ಲರೂ ಅವ್ರ ಮನೆಯವರೇ ರಾಜಕಾರಣ ಮಾಡ್ತಾ ಬಂದ್ರೆ ಮತ್ತು ಕಾರ್ಯಕರ್ತರಿಗೆ ಏನ್ ಬೆಂಬಲ ಇದೆ ಮತ್ತೆ ಅವ್ರಿಗೆ ಯಾವ ರೀತಿ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮಾತನಾಡ್ತಾನೆ ಬಂದಿರುವಂತದ್ದು. ಅದರ ಜೊತೆಯಾಗಿ ಅನೇಕ ನಾಯಕರು ಕೂಡ ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ರು. ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಕೂಡ ಅವ್ರ ಜೊತೆಗೆ ಸಾಥ್ ಕೊಟ್ಟು ಈಗಾಗಲೇ ವಕಫ್ ಜೊತೆ ಆಗೇನೆ ಏನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಕೂಡ ಮಾಡ್ತಾ ಇರುವಂತದ್ದು. ಈಗ ಅದೇ ರೀತಿಯಾಗಿ ಈಗ ಮತ್ತೊಂದು ಕಮಲದೊಳಗೆ ಮತ್ತೊಂದು ಆಪರೇಷನ್ ಅನ್ನುವ ರೀತಿಯಾಗಿ ಮತ್ತು ರಾಮುಲು ಮತ್ತು ರೆಡ್ಡಿ ಅವರು ಇವರಿಬ್ಬರ ಮುನ್ಸು ಏನಿತ್ತು, ಆ ಮುನ್ಸಿನ ಜೊತೆಯಾಗಿ ಮತ್ತೆ ಒಂದಿಷ್ಟು ಬೆಂಬಲ ಸಿಕ್ಕಂತ ಆಯ್ತು ಅಂತ ಹೇಳ್ಬಿಟ್ಟು ರಾಮುಲು ಅವರ ಸಂಪರ್ಕದಲ್ಲಿ ಇದ್ದಾರೆ. ಆದ್ರೆ ಮುಂಬರುವ ದಿನಗಳಲ್ಲಿ ರಾಮುಲು ಅವರು ಮತ್ತು ಯತ್ನಾಳ್ ಅವರು ಅಂದ್ರೆ ಮೊನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ರಾಮುಲು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಕೂಡ ಯತ್ನಾಳ್ ಅವರು ನಿಮ್ಮ ಕರೆ ಸಂಪರ್ಕದಲ್ಲಿ ಇದ್ದಾರಾ ಅಂದ್ರೆ ಖಂಡಿತವಾಗ್ಲೂ ಇದ್ದಾರೆ, ಮಾತನಾಡಿದ್ದಾರೆ, ಅವರು ನಮ್ಮ ಪಕ್ಷದವರು ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಇವರಿಬ್ಬರ ಏನು ಈ ಘಟನೆಗಳಾಯ್ತು, ಈ ಘಟನೆಗಳಾದ ಮೇಲೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಒಂದು ಭರ್ಜರಿಗೆ ಆಫರ್ ಕೂಡ ಕೇಳಿ ಬಂದಿದೆ ಅನ್ನೋದು ಇದೆ. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ.